ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ನಮಸ್ತೆ. ಫ್ರೆಂಡ್ಸ್, ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನಿಮ್ಮೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ. ಸೊ ನಮ್ಮ ಅಮ್ಮ ಮನೆಯೆಲ್ಲನೂ ಕ್ಲೀನ್ ಮಾಡಿಸ್ತಾ ಇದ್ರು. ಹಾಗೆ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಇಬ್ರು ಆಂಟಿ ನೀರನ್ನ ಕರ್ಸಿದ್ದಾರೆ ಪಾತ್ರೆ ತೊಳೆಯೋಕೆ ಅಂತ ಹೇಳ್ಬಿಟ್ಟು. ಅವರೆಲ್ಲ ಪಾತ್ರೆ ತೊಳ್ದು ಆ ಕಡೆ ಎಲ್ಲನೂ ನೀಟಾಗಿ ದಬಾಕ್ತಾ ಇದ್ರು. ಫ್ರೆಂಡ್ಸ್, ಏನಕ್ಕಪ್ಪ ಅಮ್ಮ ಮನೆ ಕ್ಲೀನ್ ಮಾಡಿಸ್ತಾ ಇರೋದು ಅಂತಂದರೆ, ಸೊ ತುಂಬ ದಿನ ಆಗಿತ್ತು. ಪಾಪು ಇದ್ದಿದ್ದರಿಂದ ಮನೆಯೇ ಕ್ಲೀನ್ ಮಾಡೋಕೆ ಮಾಡಿಸಿರ್ಲಿಲ್ಲ, ಎಷ್ಟೋ ದಿನ ಆಗ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ತುಂಬ ಗಲೀಜಾಗಿತ್ತು ಅಂತ ಆ ರೀಸನ್ಗೂ ಒಂದು ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಸೊ ಇನ್ನೊಂದು ರೀಸನ್ ಏನಪ್ಪಾ ಅಂತ ಅಂದರೆ, 23ನೇ ತಾರೀಕು ರಾಮನಗರದಲ್ಲಿ ಚಾಮುಂಡೇಶ್ವರಿ ಹಬ್ಬ ಇದೆ. ರಾಮನಗರದಲ್ಲಿ ತುಂಬ ದೊಡ್ಡ ಹಬ್ಬ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅಮ್ಮ ಮನೆಯನ್ನು ಕ್ಲೀನ್ ಮಾಡಿಸ್ತಾ ಇದ್ದಾರೆ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಅಮ್ಮ ಟೆಡಿ ಬೇರ್ಸ್ನೆಲ್ಲ ಇದೆಲ್ಲ ನಂದು ಟೆಡಿ ಬೇರ್ಸ್ಗಳು. ಸೊ ಎಲ್ಲ ಗಲೀಜಾಗಿತ್ತಲ್ಲ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕಿ ಎಲ್ಲನೂ ಒಗೆದು ಎಲ್ಲನೂ ಇಟ್ಟಿದ್ದಾರೆ, ಇನ್ನೂ ಒಣಗಾಕಿಲ್ಲ. ನೋಡ್ತಾ ಇರ್ಬೋದು, ಇದೆಲ್ಲ ನಾನು ಆಟ ಆಡಿದಂಥ ಟೆಡಿ ಬೇರ್ಸ್ಗಳು. ಇವಾಗ ನಮ್ಮ ಪಾಪಗೆ ಯೂಸ್ ಆಗುತ್ತೆ ಇವೆಲ್ಲನೂ. ಬೆಳಗ್ಗೆ ನಮ್ಮ ಪಾಪ ಅವರೇ ನೆನ್ನೆನೂ ರೂಮೆಲ್ಲ ಕ್ಲೀನ್ ಮಾಡಿ ಸುಸ್ತಾಗಿದ್ರು. ಇವತ್ತು ಕೂಡ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದಲ್ಲ, ನಾನು ಬಟ್ಟೆ ಎಲ್ಲ ಮಡ್ಚೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಿದ್ದೀನಿ ಅಷ್ಟೇ. ಫ್ರೆಂಡ್ಸ್, ಈ ಬಟ್ಟೆ ಎಲ್ಲನೂ ಆಲ್ರೆಡಿ ಮಡ್ಚಿತ್ತು, ನಾನು ಹಾಗೆ ಸುಮ್ಮನೆ ಬ್ಯಾಗೆಲ್ಲ ಕೆತ್ತಿಡ್ತಿದ್ದೆ. ಸೊ ಈ ಬಟ್ಟೆ ಎಲ್ಲ ಏನಂತಂದರೆ, ಬೀರುಳಿ ಜಾಗ ಇರಲಿಲ್ವಲ್ಲ, ಸುಮ್ಮನೆ ಎಕ್ಸ್ಟ್ರಾ ಬಟ್ಟೆಗಳಿತ್ತು. ಮತ್ತು ಹೊಸ ಬಟ್ಟೆಗಳು ಈಗ ಸದ್ಯಕ್ಕೆ ದಿನ ಹಾಕ್ಕೊಳ್ಳಲ್ವಲ್ಲ, ಸೊ ಆ ಥರ ಬಟ್ಟೆಗಳೆಲ್ಲನೂ ಅಮ್ಮ ಬ್ಯಾಗಲ್ಲಿ ಹಾಕಿ ಎತ್ತಿಟ್ಟಿದ್ರು ಮೇಲ್ಗಡೆ. ಸೊ ತುಂಬ ಗಲೀಜಾಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡೋಕ್ಕೆ ಅಂದ್ಬಿಟ್ಟು ನಮ್ಮ ಅಮ್ಮನ ಸ್ಯಾರಿಗಳು ನೋಡಿ ಎಷ್ಟೊಂದಿದೆ. ಇಷ್ಟೆಲ್ಲ ಇಷ್ಟೇ ಅಲ್ಲ, ತುಂಬ ಸ್ಯಾರೀಸ್ ಇದೆ. ಇಷ್ಟೆಲ್ಲ ಸ್ಯಾರಿ ಇಟ್ಕೊಂಡ್ರು ನನ್ನ ಹತ್ರ ಸ್ಯಾರಿ ಇಲ್ಲ ಅಂತಾರೆ. ಫ್ರೆಂಡ್ಸ್, ಇವಾಗ ನಿಮ್ಮ ಹತ್ರ ನಂದೊಂದು ಮೆಮೊರೀಸ್ನ ಶೇರ್ ಮಾಡ್ಕೊತೀನಿ. ಏನು ಅಂದರೆ, ಈ ಡ್ರೆಸ್ ಇದೆಯಲ್ಲ, ಒಂದು ನಿಮಿಷ ಫ್ರೆಂಡ್ಸ್, ಈ ಡ್ರೆಸ್ ಇದೆಯಲ್ಲ, ಇದು ನಂದು 9ನೇ ಕ್ಲಾಸ್ ಬಟ್ಟೆ. ನಮ್ಮ ಡ್ಯಾಡಿ ಯುಗಾದಿ ಹಬ್ಬಕ್ಕೆ ಅಂದ್ಬಿಟ್ಟು ಕೊಡಿಸಿದ್ದು. ಬಟ್ ನೀವು ನೋಡ್ತಾ ಇರ್ಬೋದು, ಇನ್ನೂ ಹೊಸ ಡ್ರೆಸ್ ಥರನೇ ಇದೆ ಈಗಲೂ. ಫ್ರೆಂಡ್ಸ್, ಆದರೆ ಏನು ಗೊತ್ತಾ, ನನಗೆ ಈ ಡ್ರೆಸ್ಸು ಇನ್ನೂ ಆಗುತ್ತೆ, ಈಗಲೂ ಹಾಕೋಬೋದು. ಆದರೆ ಸದ್ಯಕ್ಕೆ ರೀಸೆಂಟಾಗಿ ನಾನು ಯಾವಾಗೂ ಹಾಕ್ಕೊಂಡಿಲ್ಲ. ಬಟ್ ಆದರೆ ಆಗುತ್ತೆ ನನಗೆ ಇವಾಗೂ. ಯಾವಾಗಾದ್ರೂ ಒಂದು ಸತಿ ನಾನು ಇದನ್ನು ಹಾಕ್ಕೊಂಡಾಗ ತೋರಿಸ್ತೀನಿ. 8 ವರ್ಷದ ಬಟ್ಟೆ. ಸೊ ನೋಡ್ತಾ ಇರ್ಬೋದು, ಒಂಚೂರು ಶೈನಿಂಗ್ ಹೋಗಿಲ್ಲ, ಕಲ್ಲರು ಎಲ್ಲವೂ. ಫ್ರೆಂಡ್ಸ್ ನೋಡಿ, ಎಷ್ಟು ಚೆನ್ನಾಗಿ ನಮ್ಮಮ್ಮ ಎಲ್ಲ ಒರೆಸಿ ಕ್ಲೀನ್ ಮಾಡಿಬಿಟ್ರು. ಎಷ್ಟು ಚೆನ್ನಾಗಿ ಪಾಪ ಎಲ್ಲ ಒರೆಸಿ ಕ್ಲೀನ್ ಮಾಡ್ತಾವ್ರೆ. ಅಲ್ಲಿ ಆಂಟಿ들 ಇಬ್ಬರು ಪಾತ್ರೆ ತೊಳಿತಾವ್ರೆ. ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ತಿದ್ದಾರೆ. ಸದ್ಯಕ್ಕೆ ಏನಿಲ್ಲ. ನಿಮ್ಮಲ್ಲಿ ಏನಾದರೂ ಕಬೋರ್ಡ್ಗಳು ಕಡಿಮೆ ಇತ್ತು ಅಂತಂದರೆ, ಸೊ ನಿಮ್ಗೆ ಇವಾಗ ಒಂದು ಬ್ಯಾಗ್ನ ರೆಫರ್ ಮಾಡ್ತೀನಿ. ಸೊ ಆ ಥರ ಬ್ಯಾಗ್ಗಳಿಂದ ನಿಮ್ಮ ಮನೆಯೂ ಕೂಡ ಲುಕ್ಕಾಗಿ ಕಾಣಿಸುತ್ತೆ. ಸೊ ಮತ್ತು ನಿಮಗೆ ಸ್ಟೋರೇಜ್ಗೂ ಕೂಡ ಈಸಿ ಆಗುತ್ತೆ. ಸೊ ತೋರಿಸ್ತೀನಿ ನೋಡಿ ಯಾವ ಥರ ಬ್ಯಾಗ್ ಅಂತ. ಸೊ ನೋಡಿ, ಸೊ ಈ ಥರ ಬ್ಯಾಗು ಇದರಲ್ಲಿ ಇಡೋದ್ರಿಂದ ಯಾವ್ಯಾವ ಬಟ್ಟೆ ಇದೆ ಅಂತಲೂ ಕಾಣಿಸುತ್ತೆ. ಜೊತೆಗೆ ನಾವು ನೀಟಾಗಿ ಈ ಥರ ಎಲ್ಲ ಪ್ಯಾಕ್ ಮಾಡಿ ಇಡೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ಮನೇನು. ಮತ್ತು ಕಬೋರ್ಡ್ಗಳಲ್ಲಿ ಜಾಗ ಇಲ್ಲ ಅಂದಾಗ ನೀವು ಈ ಥರ ಮಾಡೋದು ಬೆಸ್ಟ್ ಆಪ್ಷನ್. ಸೊ ಇನ್ನೊಂದಿದೆ, ಅದು ತೋರಿಸ್ತೀನಿ. ಅದು ಕೂಡ ಆ ಟೆಕ್ನಿಕ್ಕು ನೋಡಿ. ಇದೆಲ್ಲ ನಮ್ಮ ಅಣ್ಣಂದು ಡೈಲಿ ಯೂಸ್ದು ಡ್ರೆಸ್ನ ಎತ್ತಿಡುವಂಥ ರೇಕ್ ಅಂತಲೇ ಅನ್ನೋಣ. ಸೊ ಇದಿರೋದ್ರಿಂದ ಎಷ್ಟು ಬೆನಿಫಿಟ್ ಅಂತಂದರೆ, ಸೊ ನಾವು ಕಬೋರ್ಡ್ನಲ್ಲಿ ಇಡ್ತೀವಲ್ವ, ಸೊ ಒಂದೊಂದು ಎತ್ಕೊಬೇಕಾದ್ರೆ ಮಡ್ಚಿಟ್ರೆ ಎಲ್ಲನೂ ಹಾಳಾಗುತ್ತೆ. ಈ ಥರ ಇಡೋದ್ರಿಂದ ಸೊ ನಮಗೆ ನೋಡ್ಕೊಬೋದು ಯಾವ್ಯಾವ ಡ್ರೆಸ್ ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು, ಹಾಗೆ ಎತ್ಕೊಂಡು ನೀಟಾಗಿ ಜೋಡಿಸಿಡ್ಬೋದು ಅಂತ ಅಂದ್ಬಿಟ್ಟು ನಮ್ಮಮ್ಮ ಐಡಿಯಾ ಮಾಡಿ ಈ ಥರ ಅವನಿಗೆ ರೇಕ್ ಕೊಟ್ಟಿದ್ದಾರೆ. ಮೇನ್ ಅವನೇನೇ. ಸೊ ತುಂಬಾ ಬಟ್ಟೆ ಎಲ್ಲನೂ ಮಡ್ಚಿಟ್ರೂ 2 ದಿವಸದಲ್ಲಿ ಗಲೀಜು ಮಾಡ್ಕೊಂಡ್ಬಿಡ್ತಾನೆ. ಅದಕ್ಕೆ ಅವನಿಗೆ ರೇಕ್ ಕೊಡಿಸ್ಬಿಟ್ಟಿದ್ದಾರೆ. ಇವೆಲ್ಲ ಡೈಲಿ ಯೂಸ್, ಒಂದು ಮನೆಗೆ ಹಾಕೊಳ್ಳೋ ಡ್ರೆಸ್ಸು, ಆ ಥರ ಡ್ರೆಸ್ಸಸ್ ಎಲ್ಲ ಇದೆ. ಮತ್ತು ಕೆಲಸಕ್ಕೆ ಹಾಕೊಂಡು ಹೋಗೋಕ್ಕೆ ಎಲ್ಲನೂ ಇದೆ. ಸೊ ಇನ್ನು ಹೊಸ ಡ್ರೆಸ್ಗಳೆಲ್ಲ ಇದೆ, ಅದೆಲ್ಲನೂ ಸೊ ಬೀರುಳ್ಳಿ ಎತ್ತಿಟ್ಟಿದ್ದಾನೆ. ಸೊ ಈ ಬರೀ ಮನೆ ತಗೊಳ್ಳೋದು ಮತ್ತು ಕೆಲಸಕ್ಕೆ ಹೋಗೋ ಡ್ರೆಸ್ಗಳನ್ನ ನೀಡಬೇಕಷ್ಟು. ಸೊ ಈ ಕಾನ್ಸೆಪ್ಟ್ನ ಫ್ರೆಂಡ್ಸ್, ಆಚೆ ಆಂಟಿದ್ರೆಲ್ಲ ಪಾತ್ರೆ ಎಲ್ಲ ತೊಳ್ಕೊಡ್ತಾ ಇದ್ರು. ಅಮ್ಮ ಹಾಗೆ ಧೂಳೆಲ್ಲ ಒದ್ರುತ್ತಾ ಇದ್ರು. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಧೂಳೆಲ್ಲನೂ ಒದ್ರುತ್ತಾ ಇದ್ದಾರೆ. ವೆಲ್ಕಮ್ ಬ್ಯಾಕ್. ಬೆಳಗ್ಗೆ ಎಲ್ಲನೂ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು.
ಮತ್ತು ಬಟ್ಟೆ ಎಲ್ಲನೂ ಕ್ಲೀನಿಂಗ್ ಆಯಿತು. ಇವಾಗ ಮನೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಫುಲ್ ಕ್ಲೀನಿಂಗ್ ಆಯಿತು. ಸೊ ಇವಾಗ ನಂದು ಸ್ವಲ್ಪ ಇಯರಿಂಗ್ಸ್ ಇತ್ತು, ತುಂಬ ದಿನ ಆಯಿತು, 1 ವರ್ಷನೇ ಆಯಿತು ಅಂತ ಹೇಳ್ಬೋದು. ಅದನ್ನೆಲ್ಲ ಯಾವ ಥರ ನಾವು ಇಟ್ಕೊಳ್ಳೋದು ನೀಟಾಗಿ, ಮತ್ತು ಎಮರ್ಜೆನ್ಸಿ ಟೈಮಲ್ಲಿ ನಾವು ಎತ್ಕೊಂಡು ಹೋಗೋಷ್ಟು ಈಸಿಯಾಗಿ ಇಟ್ಕೊಬೇಕು ಅನ್ನೋ ರೀಸನ್ಗೋಸ್ಕರ ಅದನ್ನೆಲ್ಲ ನೀಟಾಗಿ ಜೋಡಿಸಿಟ್ಕೊತಾ ಇದ್ದೀನಿ. ನಿಮಗೂ ಅದೇ ಥರ ಒಂದು ಐಡಿಯಾ ಬರಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವಾಗ ಪ್ರೆಸೆಂಟಾಗಿ ನಂದು ಈ ಎಲ್ಲನೂ ಇಯರಿಂಗ್ಸು ಮತ್ತು ಜ್ಯುವೆಲರೀಸ್ ಎಲ್ಲ ಯಾವ ಥರ ಇದೆ ಅಂತ ತೋರಿಸ್ತೀನಿ ನೋಡಿ. ಸೊ ಇದು ಬಾಕ್ಸಲ್ಲಿ ನೋಡ್ತಾ ಇರ್ಬೋದು ನೋಡಿ. ತುಂಬ ಎಷ್ಟು ದಿನ ಆಯಿತು ಓಪನೇ ಮಾಡಿರಲಿಲ್ಲ. ಸೊ ಪ್ರೆಸೆಂಟ್ ಇವಾಗ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ನನ್ನ ಜ್ಯುವೆಲರೀಸ್ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು ನೀವು ನೋಡಿ ಎಷ್ಟು ಕಚಪಚಿ ಇದೆ. ನಾನು ಅಕಸ್ಮಾತ್ ಒಂದನ್ನ ಎತ್ಕೊಳಕ್ಕೆ ಹೋದ್ರೂ ನೋಡಿ ಎಲ್ಲ ಗಂಟಾಗ್ಬಿಟ್ಟಿದೆ. ಸೊ ಇದನ್ನ ನೀಟಾಗಿ ಎಲ್ಲ ನೀಟಾಗಿ ಸೆಟ್ ಮಾಡಿ ಇಡ್ತೀನಿ ಇವಾಗ ನಾನು. ಸೊ ನಾನು ಯಾವ ಥರ ಎಲ್ಲ ಸೆಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್, ನಾನು ಯಾವ ಥರ ಎಲ್ಲ ಸೆಟ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ಇವಾಗ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಫ್ರೆಂಡ್ಸ್, ಹಾಗೆ ಇಲ್ಲಿ ನೋಡಿ ಎಲ್ಲ ಒಂದೊಂದು ಇಯರಿಂಗ್ಸ್ನ ಯಾವ ಥರ ಎಲ್ಲ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ಇವನ್ನು ನೀಟಾಗಿ ಜೋಡಿಸೋಣ ಬನ್ನಿ ನೋಡಿ. ಓಕೆ, ಈಗ ವಿಡಿಯೋ ಸ್ಟಾರ್ಟ್. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ನೀವು ಈ ಬಾಕ್ಸ್ ಇದೆಯಲ್ಲ. ಸೊ ನಾನೀಗ ಇದರಲ್ಲೇ ಎಲ್ಲ ವಾಲೆಗಳನ್ನು ಪೇರ್ ಮಾಡಿ ನೀಟಾಗಿ ಜೋಡಿಸ್ತೀನಿ. ಸಣ್ಣ ಪುಟ್ಟ ಎಲ್ಲ ಇದರಲ್ಲೇ ಇಡ್ತೀನಿ, ತುಂಬ ದೊಡ್ಡ ಜ್ಯುವೆಲರೀಸ್ ಎಲ್ಲ ಈ ಬ್ಯಾಗಲ್ಲಿ ನೀಟಾಗಿ ಇಡ್ತೀನಿ. ಸೊ ಬನ್ನಿ ಯಾವ ಥರ ಎಲ್ಲ ಇಡ್ತೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ಬಾಕ್ಸ್ ಯಾವ ಥರ ಇದೆ ಅಂತಂದರೆ, ಸೊ ನೋಡಿ ಈ ಥರ ಎಷ್ಟು ಚೆನ್ನಾಗಿದೆ. ಸೊ ನಿಮ್ಗೆ ಈಸಿ ಆಗುತ್ತೆ. ಅಕಸ್ಮಾತ್ ನೋಡಿ ಇದು ಈ ಥರ ಎಲ್ಲ ತೆಗಿಬೋದು. ಸೊ ನಿಮಗೆ ದೊಡ್ಡ ಸೆಟ್ ಬೇಕಾದರೂ ಕೂಡ ಇಟ್ಕೊಬೋದು. ಇಲ್ಲ ಅಂತಂದರೆ ಪುಟಾಣಿ ವಾಲೆಗಳನ್ನ ಇಡೋಕ್ಕೂ ಚೆನ್ನಾಗಿರುತ್ತೆ. ಈ ಥರ ಸೆಟ್ ಮಾಡಿ ನೀಟಾಗಿ ಇಟ್ಕೊಬೋದು. ಸೊ ಇದೇ ಥರ ಬಾಕ್ಸ್ ನಿಮಗಿದೆ. 3 ಸ್ಟೆಪ್ಸ್ ಇದೆ ನಾನು ತೊಗೊಂಡಿರೋದು, ನೋಡ್ತಾ ಇರ್ಬೋದು. ಸೊ ಇದೆಲ್ಲ ನಾನು ನೀಟಾಗಿ ಇಟ್ಟೆ. ನೋಡೋಣ ಒಂದೊಂದೇ ಎಷ್ಟು ವಾಲೆ ಇಡಿಸುತ್ತೆ ನೋಡಿಬಿಟ್ಟು ಸೊ ಆಮೇಲೆ ಸೆಟ್ ಮಾಡ್ಕೊತೀನಿ ನೀಟಾಗಿ. ಫ್ರೆಂಡ್ಸ್, ನೋಡ್ತಾ ಇರ್ಬೋದು ಸದ್ಯಕ್ಕೆ ಇವಾಗ ಈ ಥರ ಇದೆ. ಸೊ ನೋಡ್ತಾ ಇರ್ಬೋದು ಇದೆಲ್ಲನೂ ಸದ್ಯಕ್ಕೆ ಖಾಲಿ ಇದೆ. ಸದ್ಯಕ್ಕೆ ನೀಟಾಗಿ ಇವಾಗ ಜೋಡಿಸೋಣ ಬನ್ನಿ. ಫ್ರೆಂಡ್ಸ್, ಹೇಗಿದ್ರು ಎಲ್ಲರೂ ನೀಟಾಗಿ ಜೋಡಿಸ್ತಿದೆ ಅಲ್ವಾ. ಹಾಗೆ ನನ್ನ ಜ್ಯುವೆಲರಿ ಕಲೆಕ್ಷನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಇದೇ ವಿಡಿಯೋದಲ್ಲೇ ಸ್ವಲ್ಪ ಹಾಗೆ ಸಿಂಪಲ್ಲಾಗಿ ತೋರಿಸ್ತೀನಿ. ಸೊ ನೋಡ್ತಾ ಇರ್ಬೋದು ನನ್ನ ಫಸ್ಟ್ ಜ್ಯುವೆಲರಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಇದು ಫುಲ್ಲು ಟ್ರೆಡಿಷನಲ್ ಡ್ರೆಸ್ಗಳಿಗೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಬಂದು ಸ್ಯಾರಿ ಲೆಹೆಂಗಾಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಡಿಸೈನು ಕೂಡ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಸೆಕೆಂಡ್ ಒನ್ ನೋಡ್ತಾ ಇರ್ಬೋದು, ಇದು ಕೂಡ ಟ್ರೆಡಿಷನಲ್ ಆಗಿದೆ. ಸ್ಯಾರಿ ಲೆಹೆಂಗಾಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಲಕ್ಷ್ಮಿ ಡಿಸೈನು ನನಗಂತೂ ಇದು ತುಂಬ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಜುಮ್ಕಿ ನೋಡಿ ತುಂಬಾ ಮುದ್ದಾಗಿದೆ. ನನಗಂತೂ ಈ ಒಂದು ಜ್ಯುವೆಲರಿ ಎಕ್ಸ್ಪೆಷಲಿ ಫೇವ್ರೇಟ್ ಅಂತಲೇ ಹೇಳ್ಬೋದು. ನಾನು ಕೂಡ ಇದನ್ನು ಲೆಹೆಂಗಾಗೆ ಪರ್ಚೇಸ್ ಮಾಡಿದ್ದು. ಇದಕ್ಕೆ ಒಂದು ಬೈತಾಳೆ ಬಟ್ಟು ಕೂಡ ಇದೆ. ಸೊ ಅದು ನಾನು ವಿಡಿಯೋ ಸಿಕ್ಕಿದಾಗ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಎಲ್ಲೋ ಮಿಸ್ ಆಗಿದೆ ಅದು. ಇದೇ ವಿಡಿಯೋದಲ್ಲೇ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು ರೆಡ್ ಮತ್ತು ಗ್ರೀನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಫ್ರೆಂಡ್ಸ್, ಹಾಗೆ ಇದು ಬ್ಯಾಂಗಲ್ ಇದು ಕೂಡ ಸಿಕ್ತು, ಹಾಗೆ ತೋರಿಸ್ತೆ ಅಷ್ಟೇ. ಡಿಸೈನು ತುಂಬಾ ಚೆನ್ನಾಗಿ ಕಾಣುತ್ತೆ. ಫ್ರೆಂಡ್ಸ್, ನೆಕ್ಸ್ಟ್ ಜ್ಯುವೆಲರಿ ನೋಡಿದ್ರೆ ಇದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ, ಸಿಂಪಲ್ ಸ್ಯಾರಿ ಲೆಹೆಂಗಾಗೆ. ಸೊ ಇದನ್ನು ವೇರ್ ಮಾಡಿದ್ರೆ ನಿಮಗೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಮುತ್ತಿನದ್ರಲ್ಲಿ ಮಣಿ ಡಿಸೈನ್ ಇದೆ. ಇದು ಕೂಡ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಲೆಹೆಂಗಾಗೆಲ್ಲನೂ. ಫ್ರೆಂಡ್ಸ್, ಇದೆಲ್ಲ ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೂ ಒಂದು ಐಡಿಯಾ ಬರುತ್ತೆ, ನಿಮಗೂ ಒಂದು ಐಡಿಯಾ ಬರಲಿ ಅನ್ನೋ ರೀಸನ್ಗೋಸ್ಕರ ಅಷ್ಟೇ ತೋರಿಸ್ತಾ ಇರೋದು. ನನ್ನ ಜ್ಯುವೆಲರಿ ಕಲೆಕ್ಷನ್ನು ಈ ಥರ ಇದೆ. ಫುಲ್ಲು ನಾನು ಟ್ರೆಡಿಷನಲ್ ಆಗಿಯೇ ತೊಗೊಂಡಿರೋದು ಜಾಸ್ತಿ.
ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಆ ಜ್ಯುವೆಲರಿಗೆ ಯಾವ ಥರ ಇದೆ ಇಯರಿಂಗ್ಸ್ ಅಂತ ಹೇಳ್ಬಿಟ್ಟು. ಇದು ಜುಮ್ಕಿ ಥರ ಅಲ್ಲ, ಇದು ಓಲೆ ಒಂಥರ ಇದೊಂಥರ ಬೇರೆ ಡಿಸೈನಲ್ಲಿದೆ. ಸೊ ಇದು ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ನೀವು ಗೌನ್ ಹಾಕೊಂಡಾಗೂ ಕೂಡ ಇದೊಂದು ವಾಲೆನ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಆ ಸರ ಗೌನಿಗೆ ಚೆನ್ನಾಗಿ ಕಾಣಲ್ಲ, ಆದರೆ ಈ ವಾಲೆ ಮಾತ್ರ ವೇರ್ ಮಾಡಿ ಸಿಂಪಲಾಗಿ ಒಂದು ಚೈನ್ ಹಾಕೋದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡ್ ಲೆಹೆಂಗಾಗೆ. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ ನಾನು ಯಾವುದೇ ಥರ ಜ್ಯುವೆಲರೀಸ್ನ ಕಲೆಕ್ಷನ್ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ಇದೆಲ್ಲ ಏನಕ್ಕೆ ತೋರಿಸ್ದೆ ಅಂತಂದರೆ ನಿಮಗೂ ಕೂಡ ಒಂದು ಐಡಿಯಾ ಬರಲಿ ಅನ್ನೋ ರೀಸನ್ಗೋಸ್ಕರ ಅಷ್ಟೇನೆ. ಸೊ ಇವಾಗೆಲ್ಲನೂ ನಾನು ನಿಮಗೆ ತೋರಿಸಿದ್ನಲ್ವ ಅದೇ ಜ್ಯುವೆಲರೀಸ್ನ ಒಂದೊಂದು ಪರ್ಸಲ್ಲಿ ನೀಟಾಗಿ ಪೇರ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಈ ಥರ ಇಡೋದ್ರಿಂದ ಫ್ರೆಂಡ್ಸ್ ನಮ್ಗೆ ಎಮರ್ಜೆನ್ಸಿ ಬೇಕಾ ಅಂತ ಅಂದಾಗ ಸಡನ್ನಾಗೂ ಕೂಡ ಸಿಗುತ್ತೆ. ಮತ್ತು ನಾವೆಲ್ಲ ನಾನು ಮುಂಚೆ ಇಟ್ಟಿದ್ನಲ್ಲ ಆ ಥರ ಏನಾದರೂ ನೀವು ಇಡ್ತೀರಾ ಅಂತಂದರೆ ಸೊ ನಿಮಗೂ ಕೂಡ ಗೊತ್ತಿರುತ್ತೆ, ಒಂದು ಎತ್ಕೊಂಡ್ರೆ ಇನ್ನೊಂದು ಎತ್ಕೊಳಕ್ಕಾಗಲ್ಲ, ಎಲ್ಲ ಮಿಕ್ಸ್ ಆಗಿಬಿಟ್ಟು ಎಲ್ಲ ಕಿತ್ತೋಗ್ಬಿಡುತ್ತೆ. ಸುಮ್ಮನೆ ಅಷ್ಟು ದುಡ್ಡು ಕೊಟ್ಟು ತೊಗೊಂಡು ಬಂದಿರ್ತೀವಿ, ಸುಮ್ಮನೆ ನಾವು ಆ ಥರ ಎಲ್ಲ ಇಟ್ಟು ಹಾಳು ಮಾಡೋದಕ್ಕಿಂತ ಸೊ ಬೆಟರು ಈ ಬ್ಯಾಗಲ್ಲಿ ಒಂದೊಂದನ್ನು ಸಪ್ರೇಟಾಗಿ ಒಂದೊಂದು ಜಿಪ್ಪಲ್ಲಿ ಇಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ ಫ್ರೆಂಡ್ಸ್, ಮತ್ತು ಕಿತ್ತೋಗಲ್ಲ ಬೇಗ. ಸೊ ನೀವು ಇಟ್ಟಲ್ಲೇ ಇಟ್ಟಿರೋದ್ರಿಂದ ಏನೂ ಕೂಡ ಡ್ಯಾಮೇಜ್ ಆಗೋಲ್ಲ, ತುಂಬಾ ಸೇಫಾಗಿರುತ್ತೆ. ಮತ್ತು ಯಾವುದಾದ್ರೂ ಎಮರ್ಜೆನ್ಸಿ ಫಂಕ್ಷನ್ ಇದ್ದಾಗ ಸಡನ್ನಾಗಿ ಎತ್ಕೊಂಡು ಹಾಕೊಬೋದು. ಸೊ ಹುಡುಕಿ ಅದೊಂದು ವಾಲೆ ಎಲ್ಲಿದೆ ಸರ ಎಲ್ಲಿದೆ ಅಂತ ಹುಡ್ಕೋ ನೆಸೆಸಿಟಿ ಇರಲ್ಲ. ಸೊ ಈ ಥರ ಪೇರ್ ಮಾಡಿ ಇಡೋದ್ರಿಂದ ಬೇಗನೆ ಕೈಗೆ ಸಿಗುತ್ತೆ ಅಂತಲೂ ಅದೊಂದು ಬೆನಿಫಿಟ್ ಇದೆ ಇದರಲ್ಲಿ. ಫ್ರೆಂಡ್ಸ್ ಇವಾಗ ನಾನು ಈ ಒಂದು ಜ್ಯುವೆಲರೀಸ್ನ ಕಂಪ್ಲೀಟಾಗಿ ಡಿಸೈನ್ನ ಡೀಟೇಲಾಗಿ ತೋರಿಸಲ್ಲ. ಸೊ ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಡೀಟೇಲಾಗಿ ತೋರಿಸ್ತೀನಿ. ನಿಮಗೆ ಅಕಸ್ಮಾತ್ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹೇಳಿ. ಸೊ ನೆಕ್ಸ್ಟು ಅದೇ ಸಪ್ರೇಟಾಗಿ ಒಂದು ವ್ಲಾಗ್ನ ಮಾಡ್ತೀನಿ. ಫ್ರೆಂಡ್ಸ್ ಇದನ್ನು ನೋಡ್ತಾ ಇರ್ಬೋದು, ಇದೇನಪ್ಪ ಅಂತಂದರೆ ಸೊಂಟದ ಡಾಬು. ಇದ್ರದ್ದು ಡಿಸೈನ್ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ತುಂಬಾ ಸಿಂಪಲ್ಲಾಗಿದೆ, ಆದರೆ ವೇರ್ ಹಾಕ್ಕೊಂಡ್ರೆ ಮಾತ್ರ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಅದನ್ನು ಕೂಡ ಎತ್ತಿಡ್ತಾ ಇದ್ದೀನಿ ಒಂದು ಜಿಪ್ಪಿಗೆ ಹಾಕ್ಬಿಟ್ಟು. ಫ್ರೆಂಡ್ಸ್ ಇವಾಗ ನಾನು ಒಂದು ಸ್ವಲ್ಪ ಇಯರಿಂಗ್ಸ್ ಕಲೆಕ್ಷನ್ನ ಮಾಡಿದ್ದೀನಿ. ಒಂದು ಸ್ವಲ್ಪ ಇವಾಗ ಈ ಪರ್ಸಲ್ಲಿ ಎಷ್ಟಿತ್ತು ಅಷ್ಟನ್ನು ಮಾತ್ರ ತೋರಿಸ್ತೀನಿ ಇವಾಗ. ಸೊ ಅದು ಜುಮ್ಕಿ ಟೈಪಲ್ಲಿದೆ, ತುಂಬಾ ಚೆನ್ನಾಗಿದೆ, ಅದನ್ನು ಕೂಡ ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ನಾನು ಬೈತಲೆ ಬಟ್ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ, ಅಲ್ಲಿ ಪಕ್ಕದಲ್ಲಿ ಒಂದು ಗೋಲ್ಡನ್ ಕಲರ್ ಬೈತಲೆ ಬಟ್ ಕಾಣಿಸ್ತಿದೆ ಅಲ್ವಾ, ಅದೇನೇ ನಾನು ಸೆಕೆಂಡ್ ಒನ್ ತೋರಿಸ್ದೆ ಅಲ್ವಾ ನಿಮಗೆ, ಒಂದು ಸೆಟ್ಟು ಅದರದ್ದು ಬೈತಲೆ ಬಟ್ಟು ತುಂಬಾ ಟ್ರೆಡಿಷನಲ್ ಆಗಿದೆ. ಇದು ಮೂರೂ ಪೇರು. ಫ್ರೆಂಡ್ಸ್ ಇವಾಗ ಸಣ್ಣ ಪುಟ್ಟ ಒಂದು ಜುಮ್ಕಿ ಕಲೆಕ್ಷನ್ನ ಮಾಡಿದ್ದೀನಿ. ಇವಾಗ ಸದ್ಯಕ್ಕೆ ಒಂದು 2-3 ಇದೆ, ತೋರಿಸ್ತೀನಿ ನಿಮಗೆ ಯಾವುದೇ ಥರ ಇದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್ ವಿಡಿಯೋ ಅಂತೂ ಬೇಗ ಮಾಡ್ತಾಯಿದ್ದೀನಿ ನಾನು, ಏನಕ್ಕೆ ಅಂತಂದರೆ ಪಾಪು ಎದ್ಬಿಡುತ್ತೆ ಅಂತ. ಸೊ ಫುಲ್ಲು ಡೀಟೇಲಾಗಿ ನಾನೇನು ನೀಟಾಗಿ ಎಲ್ಲನೂ ತೋರಿಸ್ತಾ ಇಲ್ಲ. ಸೊ ಮೇನ್ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ಇನ್ನೊಂದು ಸಪ್ರೇಟಾಗಿ ವ್ಲಾಗ್ ಮಾಡಿ ಖಂಡಿತವಾಗ್ಲೂ ಎಲ್ಲನೂ ಕೂಡ ಶೇರ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ಜುಮ್ಕಿ ಕಲೆಕ್ಷನ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇದು ಬಂದು ಗ್ರೀನ್, ರೆಡ್ ಮತ್ತು ವೈಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಎಲ್ಲ ಡ್ರೆಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನನ್ನ ಆಲ್ಮೋಸ್ಟ್ ನನ್ನ ಹತ್ರ ಇರೋದು ಎಲ್ಲ ಇಯರಿಂಗ್ಸು ಕೂಡ ರೆಡ್, ಗ್ರೀನು ಮತ್ತು ವೈಟ್ ಕಾಂಬಿನೇಷನ್ ಇಯರಿಂಗ್ಸ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಸೆಕೆಂಡ್ ಒನ್ನು ಕೂಡ ಅದೇ ಥರ ಕಲರ್ ಕಾಂಬಿನೇಷನ್ ಸೇಮ್, ಬಟ್ ಡಿಸೈನ್ ಡಿಫ್ರೆಂಟ್. ಇದು ಕೂಡ ನೋಡ್ತಾ ಇರ್ಬೋದು ರೆಡ್, ಗ್ರೀನ್ ಮತ್ತು ಗೋಲ್ಡನ್ ಇದು. ಸೊ ಕಾಂಬಿನೇಷನ್ ಮಾತ್ರ ಡಿಸೈನ್ ಬೇರೆ ಇದೆ, ಕಾಂಬಿನೇಷನ್ ಒಂದೇ. ಫ್ರೆಂಡ್ಸ್ ಫೈನಲ್ ಆಗಿ ಇದೊಂದು ಜ್ಯುವೆಲರಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಕೂಡ ಲಾಂಗ್ ಚೈನ್, ಇದು ಕೂಡ ಟ್ರೆಡಿಷನಲ್ ಲಕ್ಷ್ಮಿ ಡಿಸೈನ್. ಫ್ರೆಂಡ್ಸ್ ಫೈನಲಿ ಎಲ್ಲನೂ ಕೂಡ ರೆಡಿ ಮಾಡಿದಾಯಿತು, ಎಲ್ಲ ಕೂಡ ನೀಟಾಗಿ ಜೋಡಿಸಿದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಏನು ಇಯರಿಂಗ್ಸ್ ಅಂತ ಅಂದರೆ ನನ್ನ ಡ್ರೆಸ್ ಮ್ಯಾಚಿಂಗ್ ಇಯರಿಂಗ್ಸ್ಗಳು ಇವೆಲ್ಲನೂ. ಸೊ ಇದೇನಾದರೂ ನಿಮಗೆ ಡಿಸೈನ್ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಖಂಡಿತವಾಗ್ಲೂ ಎಲ್ಲ ಡಿಸೈನು ಕೂಡ ಇನ್ನೊಂದು ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ಮುಂಚೆ ಯಾವ ಥರ ಇತ್ತು, ಇವಾಗ ಯಾವ ಥರ ಇದೆ ಬ್ಯಾಗ್ ಅಂತ ಹೇಳ್ಬಿಟ್ಟು. ಇದು ಜಸ್ಟ್ ಒಂದೊಂದು ಸೆಟ್ನ ಒಂದೊಂದು ಜಿಪ್ಪಲ್ಲಿ ಇಟ್ಟಿರೋದ್ರಿಂದ ನಮಗೆ ಎಮರ್ಜೆನ್ಸಿ ಎತ್ಕೊಬೇಕು ಅಂತ ಅಂದಾಗೂ ಕೂಡ ಈಸಿ ಆಗುತ್ತೆ. ಸೊ ಯಾವುದಾದ್ರು ಫಂಕ್ಷನ್ಗಳಲ್ಲಿ ನೀವು ಈ ಬ್ಯಾಗ್ನ ಕ್ಯಾರಿ ಮಾಡಿದ್ರೆ ಸಾಕು, ಎಲ್ಲ ಇಟ್ಕೊಂಡು ಬೇಗನೆ ರೆಡಿ ಆಗ್ಬೋದು. ಎಲ್ಲ ಮಿಕ್ಸ್ ಆಗಿ ಕಿತ್ತೋಗೋ ಚಾನ್ಸಸ್ ಕೂಡ ಕಡಿಮೆ ಇರುತ್ತೆ, ಮತ್ತು ಬೇಗನೆ ಕೂಡ ಎತ್ಕೊಂಡು ರೆಡಿ ಆಗ್ಬೋದು. ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಅದರಲ್ಲೆಲ್ಲ ಇಷ್ಟು ವೇಸ್ಟೇಜ್ ಸಿಕ್ತು ನನಗೆ, ಇವೆಲ್ಲ ಬಿಸಾಕೋವಂಥದ್ದು. ಫ್ರೆಂಡ್ಸ್ ನೆಕ್ಸ್ಟ್ ಏನು ನಾನು ವೀಡಿಯೋ ಕಂಟಿನ್ಯೂ ಮಾಡಲ್ಲ, ಆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೋಡ್ತಾ ಇರ್ಬೋದು ನಾವೆಲ್ಲ ನೀಟಾಗಿ ಜೋಡಿಸಿದ್ಮೇಲೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮತ್ತೆ ಯಾವ್ಯಾವ ವಾಲೆ ಯಾವ್ಯಾವ ಥರ ಇದೆ ಅಂತಲೂ ಕೂಡ ಗೊತ್ತಾಗುತ್ತೆ. ಸೊ ಆರಾಮಾಗಿ ನಾವು ಅದನ್ನೆಲ್ಲ ತೊಗೋಬೋದು.
ಫ್ರೆಂಡ್ಸ್ ನಾನು ನೆಕ್ಸ್ಟ್ ಟೈಮ್ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲ್ಲ. ನಿಮ್ಗೇನಾದ್ರು ವಿಡಿಯೋ ಇಷ್ಟಿದ್ರೆ ಗೊತ್ತಲ್ಲ ಫ್ರೆಂಡ್ಸ್, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮೋಸ್ಟ್ ಇಂಪಾರ್ಟೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನೀವು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡುವಂಥ ಎಲ್ಲ ಹೊಸ ವಿಡಿಯೋದ ನೋಟಿಫಿಕೇಷನು ನಿಮಗೆ ಫಸ್ಟ್ ಬರುತ್ತೆ. ಓಕೆ ಫ್ರೆಂಡ್ಸ್, ಬಾಯ್.